ಹಿಡಿಹಣ್ಣು ಕುಂಬಳಕ್ಕೆ, ಮಿಡಿಹಣ್ಣು ಆಲಕ್ಕೆ, ಅಡೀ ನೆಳಲನಿಪ್ಪ ಪಾಂಥತ ಕೆಡದಂತೆ ಮೃಡನು ಮಾಡಿಯನು ಸರ್ವಜ್ಞ. ಹಿಡಿಹಣ್ಣು ಕುಂಬಳಕ್ಕೆ, ಆ ಬಳ್ಳಿ ನೆಲಕ್ಕೆಲ್ಲ ಹಬ್ಬಿರ್ತದ, ಆದ್ರೆ ಇಷ್ಟಿಷ್ಟು ದೊಡ್ಡ 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 ಗಾತ್ರದ ಕಾಯಿಗಳಿರ್ತಾವ. ಮಿಡಿಹಣ್ಣು ಆಲಕ್ಕೆ, ಆಲದ ಮರ ಬಹಳ ದೊಡ್ಡದು, ಬಹಳ ವಿಶಾಲವಾದ ವೃಕ್ಷ ಅದು, ಆದ್ರೆ ಅದಕ್ಕೆ ಸಣ್ಣ ಸಣ್ಣ ಮಿಡಿಕಾಯಿಗಳಿರ್ತಾವ. ಮಿಡಿಕಾಯಿಗಳಿರ್ತಾವ. ಎಷ್ಟು ಅದ್ಭುತ ಅಲ್ಲ ಈ ಸೃಷ್ಟಿ. ಎಲ್ಲಿ ಎಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಮಾಡ್ಯಾದ. ನಾವು ಬಹಳ ಬುದ್ಧಿವಂತ ಮಾನವರು. ಯಾವನೋ ಒಬ್ಬ ದೊಡ್ಡ ಇಂಜಿನಿಯರ್ ಒಂದು ದಿನ ಸೈಟ್ ನೋಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಏನೋ ದಣವಾದಂಗ ಆಯ್ತು ಅವನಿಗೆ. ದಾರಿಯೊಳಗೆ ಹೋಗುವ ಮುಂದೆ ಒಂದು ದೊಡ್ಡ ಆಲದ ಮರ ಇತ್ತಂತೆ, ಅದಕ್ಕೊಂದು ಕಟ್ಟೆ. ಬೈಕ್ ನಿಲ್ಲಿಸಿ ಕಟ್ಟೆ ಮೇಲೆ ಕೂತ್ಕೊಂಡ. ಬಹಳ ತಂಪು ವಾತಾವರಣ, ಮಂದವಾದ ಗಾಳಿ ಬೀಸ್ತಾ ಇತ್ತು. ಒಂದು 10 ನಿಮಿಷ ರೆಸ್ಟ್ ಮಾಡಿ ಹೋದ್ರಾತು ಅಂತ ಹೇಳಿ ಚಲೋ ಕಟ್ಟಿ ಮೇಲೆ ಹಿಂಗ ಕೈ ತೆಲಿಗಿಟ್ಕೊಂಡು ಹಂಗಾತ ಮಲಗಿದ. ಆಕಾಶದ ಕಡೆ ಮುಖ ಮಾಡಿ ಮಲಗಿದಾಗ ಮೇಲೆ ಗಿಡನ ಇತ್ತಲ್ಲ, ಆಲದ ಮರ ಬಹಳ ವಿಶಾಲವಾಗಿ ಹಬ್ಬಿ ಬೆಳೆದಿತ್ತು. ಅದರೊಳಗ ಇಷ್ಟಿಷ್ಟೇ ಕಾಯಿಗಳಿದ್ದು. ಇವ ಸುಮ್ಮ ನೋಡಿ ಖುಷಿ ಪಟ್ಟ. ರೆಸ್ಟ್ ಮಾಡಿದ್ರೆ ಬಹಳ ಚಲೋ ಇತ್ತು. ಮನುಷ್ಯ ಹಂಗಿರಂಗಿಲ್ಲ. ಸುಮ್ಮ ತಣ್ಣಗಿರಾವ ಅಲ್ಲಿವ. ಏನಾದ್ರೂ ಕೆದಕ್ಬೇಕ. ಇವನ ಬುದ್ಧಿನೇ ಅಂತದ್ದು, ಇವನ ಮನಸ್ಸೇ ಅಂತದ್ದು. ಅದನ್ನು ನೋಡಿ ತಲೆಯೊಳಗ ವಿಚಾರಗಳು ಶುರುವಾದವಂತ. ಗಾಡ್ ಈಸ್ ಮ್ಯಾಡ್ ಅಂದವ. ದೇವರಂದ್ರೆ ಹುಚ್ಚವ, ದಡ್ಡ, ಮೂರ್ಖ. ಎಷ್ಟು ಬುದ್ಧಿಗೇಡಿ ಇರ್ಬೇಕವ. ಏನು ಸೃಷ್ಟಿ ಮಾಡ್ಯಾನ? ಕುಂಬಳ ಬಳ್ಳಿಯೊಳಗೆ ಇಟ್ಟಿಟ್ಟು ದೊಡ್ಡ ದೊಡ್ಡ ಕಾಯಿ ಇಟ್ಟಾನ. ಇಷ್ಟು ದೊಡ್ಡ ಗಿಡ, ಇದ್ರೊಳಗೆ ಇಟೀಟ ಕಾಯಿ ಇಟ್ಟಾನ. ನಾನು ಸಿವಿಲ್ ಮಾಡಿದೆ. ಅವ ಒಂದ್ ವೇಳೆ ಪ್ಲಾನ್ ಮಾಡಿಕೊಡು ಅಂದಿದ್ರೆ ನಮ್ಮಂತವ್ರು ಮಾಡಿಕೊಡ್ತಿದ್ವಿ ಅಂದ ಅವ. ಇವ್ರು ಭೂಮಿ ಮ್ಯಾಗ ಮನಿ ಕಟ್ಟೋರು. ಇವ್ರಕ್ಕಿಂತ ಚಲೋ ಗುಬ್ಬಿ ಗೀಜ್ಗ ಅಂತರದಾಗ ಮನಿ ಕಟ್ಕೋತಾವ. ಇವ್ರೇನ್ ದೊಡ್ಡ ಲಗ ಹೊಡೆಯೋದದ? 4 ವರ್ಷ ಓದಿ ಭೂಮಿ ಮ್ಯಾಗ ಕಟ್ಟೋದು ದೊಡ್ಡದೇನ್? ಅವು ಎತ್ತರದಾಗ ಎಷ್ಟ್ ಚಂದ ಕಟ್ಟಿರ್ತಾವ ಗೂಡ, ಎಷ್ಟ್ ಚಂದ ಎಣದಿರ್ತಾವ ಗೂಡ. ನೋಡಿ, ಮಳೆ ಗಾಳಿ ಬಂದರೂ ಕೂಡ ಗೂಡು ಏನಾಗಿರಂಗಿಲ್ಲ, ಅಷ್ಟ್ ಚಂದ ಎಣದಿರ್ತಾವ. ನಾವೆಲ್ಲ ಲಕ್ಷೋಪಲಕ್ಷ ಖರ್ಚು ಮಾಡಿ ಕಟ್ಟಿರ್ತೀವಿ, ಕರೆ ಮಳೆ ಬಂದ್ರೆ ತಾಳಂಗಿಲ್ಲ. ವಿಚಿತ್ರ ಅಲ್ಲ? ನೋಡಿ, ಇವ ಅಂದ, ನಾನು ಕೇಳಿದ್ರೆ ನಾ ಪ್ಲಾನ್ ಮಾಡಿಕೊಡ್ತಿದ್ದೆ. ಹಿಂಗ ಅನ್ಕೋತ ಇರುವಾಗ ಕಣ್ಣು ಮುಚ್ಚಿದ್ವು. ಕಣ್ಣೇನು ಸುಮ್ಮನೆ ಇರ್ತಾವೇನ್? ತಣ್ಣಗೆ ಗಾಳಿ ಬೀಸಿದಾಗ ಅವು ತಂಪಾಡಿಗೆ ತಾವು ಮುಚ್ಕೊಂಡೇ ಬಿಡ್ತಾವ. ನಮ್ಮನ್ನ ಕೇಳಿ ಮುಚ್ಚಂಗಿಲ್ಲ. ರಾತ್ರಿ ಬಾಳ ದಣಸಿದ್ರು ಕೂಡ ದಣಸಬೇಡ, ನಾ ಈಗ ಮುಚ್ಕೋತೀವಿ ಅಂತ ಮುಚ್ಕೊಂಡೇ ಬಿಡ್ತಾವ. ನೀವು ನೋಡ್ಬೇಕಂತಿರ್ತಾರೆ, ಬೆಳತನ ಟಿವಿ ನೋಡ್ಬೇಕಂತೀರಿ, ಕರೆ. ಆದ್ರೆ ಅವು ಯಾವ ಟೈಮಿಗೆ ಮುಚ್ಚಬೇಕು ಅವು ಮುಚ್ಕೋತಾವ. ತಮ್ಮ ಕೆಲಸ ತಾವು ಮಾಡ್ತಾವ. ಅವಕ್ಕೆ ರೆಸ್ಟ್ ಬೇಕದ. ಕಣ್ಣು ಮುಚ್ಚಿದು. ಇವ ಕಣ್ಣು ಮುಚ್ಚಿದುಗಳೇನೆ ಅದೇನು ಮಂದವಾಗಿ ಬೀಸ್ತಿತ್ತಲ್ಲ ಗಾಳಿ, ಅದಕ್ಕೆ ಬದಲಾಗಿ ಒಂದು ಸಲ ಜೋರಾಗಿ ಬಿರುಗಾಳಿ ಬೀಸ್ತು. ಬಿರುಗಾಳಿ ಬೀಸಿದಾಗ ಅದೇನು ಆಲದ ಮರದೊಳಗೆ ಒಂದು ಕಸುಗಾಯಿ ಇತ್ತಲ್ಲ, ಆ ಗಾಳಿ ಹೊಡೆತಕ್ಕ ಅದು ಕಳಚಿಕೊಂಡು ನೇರವಾಗಿ ಬಂದಿದ್ದೆ ಇವನ ಮೂಗಿನ ಮೇಲೆ ಠಪ್ ಅಂತ ಬಿತ್ತು. ನಿಮಗೆ ಹೇಳ್ತೀನಿ, ಎತ್ತರದಿಂದ ಕಸುಗಾಯಿ ಬಂದು ಮೂಗಿನ ಮೇಲೆ ಬಿದ್ದರೆ ಬಹಳ ಸೂಕ್ಷ್ಮ ಅದು ಮೂಗ. ಸುಮ್ಮ ಜೋರು ಕೈ ಬಡದ್ರೆ ಸೋರುತ್ತ. ಯಾವಾಗ ಕಸುಗಾಯಿ ಟಪ್ ಅಂತ ಬಿತ್ತೋ ಮೂಗು ಹೊಡಿತ್ ನೋಡ್ರಿ, ರಾಮ ರಗತ ಬಂತೆ ಹೊರಗೆ. ತಣ್ಣಗನ್ಸಕತ್ತೀವಿ. ಎದ್ದ ಹಿಂಗ್ ಮುಟ್ಕೊಂಡು ನೋಡ್ತಾನ, ಕೈಯೆಲ್ಲ ರಕ್ತ. ಅಯ್ಯೋ ಅಂದವ. ಹೆಂಗ್ ನೋಡ್ದ? ಮುಂದೆ ಬಿದ್ದಿದ್ ನೋಡ್ದ, ಹಿಂಗ ನೋಡ್ದ, ಮುಂದೆ ಬಿದ್ದಿದ್ ನೋಡ್ದ. ಓಹೋ, ನಾ ತಿಳಿದಂಗ ದೇವ್ರದ ಅಡ್ಡಲ್ಲ ಅಂದವ. ಗಾಡ್ ಇಸ್ ಗ್ರೇಟ್ ಅಂದ. ನಾಡಂದಿದ್ದ ಮಗ. ಯಾಕೆ ಗ್ರೇಟ್ ಅಂದ್ರ ಅವ ತನಗೆ ಹೆಂಗ್ ಬೇಕಂಗ ಅದ್ಭುತ ಸೃಷ್ಟಿನ ಮಾಡ್ಯಾನ. ಬಳ್ಳಿಯೊಳಗ ಕುಂಬಳ ಇಟ್ಟಾನ. ಪುಣ್ಯ
ಬಳ್ಳಿಯಾಗಿಟ್ಟಿದ್ದನ್ನ ಇವತ್ತು ಮ್ಯಾಲೇನಾದ್ರೂ ಇಟ್ಟಿದ್ದ ಅಂದ್ರೆ ನಾ ಅಪ್ಪಚ್ಚಿಯಾಗಿ ಹೊಕ್ಕಿದ್ನೆಲ್ಲ, ನಾನು ಮಾರಿನ ಚಪಾತಿ ಆದಂಗ ಆಗ್ತಿತ್ತು. ಅದು ಮೇಲೆ ಬಿದ್ದಿದ್ದ ಪಲ್ಯ ಆಗ್ತಿತ್ತು. ಯವ್ವ ಯವ್ವ ಅಂತಾರ ನಮ್ಮ ಅವ್ವಂದ್ರು. ನೋಡ್ರಿ, ವಿಚಾರ ಮಾಡುವುದು ಎಷ್ಟು ಅದ್ಭುತ ಅಲ್ಲ ಈ ಸೃಷ್ಟಿ. ಅಡಿನೆಳಲಿಪ್ಪ ಪಾಂಥತಾ ಕೆಡದಂತೆ ಅವ ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡೇ ನಮ್ಮನ್ನು ಕಳಿಸ್ಯಾನ. ಅಡಿನೆಳಲಿಪ್ಪ, ನಾವು ಪಾದ ಇಟ್ಟಲ್ಲೆಲ್ಲ ತೆಗ್ಗು ಬೀಳಂಗಾಗಿತ್ತು ಅಂದ್ರೆ ಹೆಂಗಿತ್ತು ನಮ್ಮ ಹಣೆ ಬಾರ? ವಿಚಾರ ಮಾಡಿ. ಇದನ್ನೆಲ್ಲ ಮಾಡಿದ ಮೃಡ ಈ ಸೃಷ್ಟಿಯ ಒಂದು ಅಪರೂಪವಾಗಿರುವಂತ ಶಕ್ತಿ ಅದು. ಹಾಗಾಗಿ ಇದನ್ನೆಲ್ಲ ಕಂಡು ನೋಡಿ ಮಹಾನುಭಾವರೆಲ್ಲ ಬೆರಗಾಗ್ಯಾರ, ಅಚ್ಚರಿ ವ್ಯಕ್ತಪಡಿಸ್ಯಾರ. ಈ ಸೃಷ್ಟಿಯ ಸೌಂದರ್ಯವನ್ನು ಎಷ್ಟೋ ಜನ ಕವಿಗಳು ವರ್ಣನೆ ಮಾಡ್ಯಾರ. ಕಾಳಿದಾಸನಂತ ಮಹಾನುಭಾವ ಸೃಷ್ಟಿಯನ್ನ ಕಂಡು ಬೆರಗಾಗಿ ಅನಂತವಾಗಿರುವಂತ ವಿಚಾರಗಳನ್ನು ಹಂಚಿಕೊಂಡಾನ. ಇಂಥ ಅಪರೂಪವಾಗಿರುವಂತ ಸೃಷ್ಟಿಯೊಳಗ ಭಾರತ ದೇಶಕ್ಕೆ ಮುಕುಟಮಣಿಯಾಗಿರುವಂತ ಕಾಶ್ಮೀರ, ಅದು ಸೌಂದರ್ಯದ ರಾಶಿ ಕಾಶ್ಮೀರ. ಇವತ್ತಿಗೂ ಕೂಡ ಅಲ್ಲಿರುವಂತಹ ಸೃಷ್ಟಿಯ ಸೌಂದರ್ಯವನ್ನ ನೋಡ್ಲಿಕ್ಕೆ ಕಾಶ್ಮೀರಕ್ಕ ವಿದೇಶಿಗರೆಲ್ಲ ಯಾತ್ರೆಗಾಗಿ ಬರ್ತಾರೆ ಇವತ್ತು. ಅಂತ ಅದ್ಭುತವಾದ ಕಾಶ್ಮೀರ, ಸೌಂದರ್ಯದ ಕಾಶ್ಮೀರ. ಅದಕ್ಕೆ ಜ್ಞಾನ ಕಾಶ್ಮೀರ ಅಂತ ಕರೀತಾರ, ಅದಕ್ಕೆ ಪ್ರೇಮ ಕಾಶ್ಮೀರ ಅಂತ ಕರೀತಾರ. ಅಷ್ಟು ಅದ್ಭುತವಾಗಿರುವಂತ ಕಾಶ್ಮೀರ ಅದು, ಸೌಂದರ್ಯದ ಬೆರಗಿನ ಕಾಶ್ಮೀರ. ನೀವು ಅನ್ಬೋದು, ಆ ಕಾಶ್ಮೀರದ ಬಗ್ಗೆ ತಾವ್ಯಾಕೆ ಹೇಳಾಕತ್ತೀರಿ? ಆ ಕಾಶ್ಮೀರದಿಂದ ಕಲ್ಯಾಣಕ್ಕ ಒಬ್ಬ ಮಹಾನುಭಾವ ಬರ್ತಾನ, ಒಬ್ಬ ಶರಣ ಬರ್ತಾನ. ಕಲ್ಯಾಣ ಅದು ನಿಜವಾಗ್ಲೂ ಕೂಡ 12ನೇ ಶತಮಾನದ ಶರಣರ ಕೈಲಾಸವೇ ಆಗಿತ್ತು. ಎಲ್ಲೆಲ್ಲಿಂದ ಬಂದ್ರು ನೋಡಿ ನಮ್ಮ ಶರಣರು. ಸೌಂದರ್ಯದ ಸಿರಿ ಸೊಬಗಿನ ಅಪರೂಪವಾಗಿರುವಂತ ಮರ್ತ್ಯಲೋಕ, ಅಂತ ಅಪರೂಪದ ಕಾಶ್ಮೀರ ಅದು ಸೃಷ್ಟಿಯ ಸೌಂದರ್ಯದ ರಾಶಿ, ಸೃಷ್ಟಿಯ ನಿಸರ್ಗದ ಸ್ವರ್ಗವಾಗಿರುವಂತ ಕಾಶ್ಮೀರ. ಕಾಶ್ಮೀರದ ಸಪಾದ ಲಕ್ಷದ ದೊರೆ ಮಹದೇವ ಭೂಪಾಲ. ಅಲ್ಲೊಂದು ಮಾಂಡವ್ಯಪುರ ಅನ್ನುವಂಥ ರಾಜಧಾನಿ, ಸಪಾದ ಲಕ್ಷದ ದೊರೆ ಮಹದೇವ ಭೂಪಾಲ. ಆ ಭೂಪಾಲನ ಧರ್ಮಪತ್ನಿ ಗಂಗಾದೇವಿ. ರಾಜ ಪ್ರಜೆಗಳನ್ನು ಪಾಲಿಸಬೇಕು, ಅದು ಅವನ ಧರ್ಮ. ಹಾಗಾಗಿ ಪ್ರಜೆಗಳ ಸುಕ್ಷೇಮವನ್ನು ಬಯಸ್ತಾ ದೀನ ದಲಿತ ದುಃಖಿಗಳಿಗೆ ನಿಜವಾದ ಶಕ್ತಿಯಾಗಿ, ಬಡಬಗ್ಗರಿಗೆ ಕರುಣಾಮೂರ್ತಿಯಾಗಿ, ಹಸಿದು ಬಂದವರಿಗೆ ಅನ್ನದಾತನಾಗಿ, ಒಂದರ್ಥದಲ್ಲಿ ಮಹದೇವ ಭೂಪಾಲ ಎಲ್ಲರನ್ನ ಪ್ರೀತಿಸುವುದರ ಜೊತೆಗೆ ಒಂದು ಅಪರೂಪವಾಗಿರುವಂತ ಅನ್ನದಾಸೋಹದ ಛತ್ರವನ್ನು ನಡೆಸ್ತಾ ಇದ್ದ. ಆ ಅರಮನೆಯ ಅಪರೂಪವಾಗಿರುವಂತ ಧರ್ಮಛತ್ರದಲ್ಲಿ, ಅನ್ನಛತ್ರದಲ್ಲಿ ಎಷ್ಟೋ ಜನ ಆಶ್ರಯ ಪಡ್ಕೊಂಡು ತಮ್ಮದೇ ಆಗಿರುವಂತ ಬದುಕಿನ ಚಟುವಟಿಕೆಗಳನ್ನು ಮಾಡ್ತಿದ್ರು. ಒಂದೊಮ್ಮೆ ಕಲ್ಯಾಣದಿಂದ ಚರಮೂರ್ತಿಗಳಾಗಿರುವಂತ ಜಂಗಮರು ಬಸವಣ್ಣನವರ ಅನುಭವ ಮಂಟಪದ ದಿವ್ಯ ಸಂದೇಶಗಳನ್ನ ಜನಮನಕ್ಕೆ ಬಿತ್ತುವ ಸಲುವಾಗಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಥ ರೀತಿಯೊಳಗ ಸಂಚಾರ ಮಾಡ್ತಾ 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 ಅಂದಿನ ದಿನಮಾನದ ಸುದ್ದಿ ಮಾಧ್ಯಮವೇ ಅವರಾಗಿದ್ರು. ನಮ್ಮ
ಸುದ್ದಿ ಮಾಧ್ಯಮದ ಬಂಧುಗಳು ಹೇಗೆ ಸುದ್ದಿಯನ್ನು ಮಾಡ್ತಾರಲ್ಲ, ಆ ದಿನಮಾನದೊಳಗ ಚರಜಂಗಮರು ಅನ್ನುವವರು ಸತ್ಯದ ಸಂದೇಶಗಳನ್ನ ಮನೆ ಮನೆಗಳಿಗೆ ಮನಮನಕ್ಕೆ ಮುಟ್ಟಿಸುವಂತ ಸಾರುವ ಕೆಲಸವನ್ನ ಮಾಡ್ತಾ ಇದ್ರು. ಅಂತ ಅಪರೂಪದ ಚರಜಂಗಮರು ಸಂಚಾರ ಮಾಡ್ತಾ ನೋಡಿ, ಒಂದಿನ ದಿನಮಾನದೊಳಗ ಕಾಶ್ಮೀರದ ಸಪಾದಲಕ್ಷ ದೊರೆಯ ಅರಮನೆಯ ಅಂಗಳಕ್ಕೆ ಹೋಗಿ ಅನುಭವ ಮಂಟಪದಲ್ಲಿ ಅಲ್ಲವ ಪ್ರಭುದೇವರು ನುಡಿಯುವಂತ ನುಡಿಮುತ್ತುಗಳ ಸಂದೇಶವನ್ನ ತಮ್ಮ ಚಿತ್ತದ ಭಿತ್ತಿಯೊಳಗ, ತಮ್ಮ ಭಾವನೆಯೊಳಗೆ ಏನು ತುಂಬಿಕೊಂಡಿದ್ರು ಅದನ್ನ ಹೃದಯ ತುಂಬಿ ಅಲ್ಲಿ ಹಾಡ್ತಾರೆ, ಹೃದಯ ತುಂಬಿ ಅದನ್ನ ನುಡಿತಾರೆ. ಚರಜಂಗಮರು ಹಾಡ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೆ. ಎಂಥ ಅದ್ಭುತವಾದ ಸಂದೇಶ ಇದು. ಚರಜಂಗಮರು ನುಡಿದಿರುವ ಹಾಡಿರುವ ಈ ಒಂದು ನುಡಿಯನ್ನ ಮಹದೇವ ಭೂಪಾಲ ಸಪಾದಲಕ್ಷದ ದೊರೆ ಹೇಳ್ತಾನೆ, ಬೆರಗಾಗ್ತಾನೆ. ಎಂತ ನುಡಿ ಇದು, ಎಂತ ನುಡಿ ಇದು, ಎಷ್ಟು ಸಹಜವಾಗಿರುವಂತ ಸತ್ಯ ಇದೆ ಇದರೊಳಗೆ. ಎಂತ ಸಂದೇಶವನ್ನ ಅಲ್ಲವರು ಕೊಟ್ಟಾರೆ ನೋಡಿ. ನಮಗೆಲ್ಲ ವಿಚಾರ ಮಾಡಬೇಕು ನಾವೆಲ್ಲ. ಭೂಮಿ ನಿನ್ನದಲ್ಲ, ಅಲ್ಲಮ ಪ್ರಭುಗಳು ಹೇಳ್ಯಾರ ಅಂತ ತಿಳ್ಕೊಂಡು ಇಷ್ಟು ದೊಡ್ಡ ಧ್ವನಿಯೊಳಗೆ ನಾವು ಹೇಳಾಕತ್ತೀವಿ. ಅಪ್ಪಿ ತಪ್ಪಿ ನಿಮ್ಮ ಭೂಮಿಯಾಗ ಬಂದು ನಿಂತ್ಕೊಂಡು ಭೂಮಿ ನಿನ್ನದಲ್ಲ ಅಂದ್ರೆ ಸ್ವಾಮಿ ತಲೆ ಕೆಟ್ಟದ ಊರ್ ಕಡೆ ನಡಿ ಅಂತೀರಿ ನೀವು. ಎಷ್ಟು ಬುದ್ಧಿಗೇಡಿಯದಿ? ನಂದಲ್ಲ, ಬಾ ಬೇಕಿದ್ರು ಹೋಗೋ. ರಿಜಿಸ್ಟರ್ ಆಫೀಸಿನೊಳಗೆ ನನ್ನ ಹೆಸರಿಗೆ ಖಾತೆ ಅದ, ನನ್ನ ಹೆಸರಿಗೆ ಪಾಣಿ ಅದ, ತೆಗೆದು ತೋರಿಸ್ಲೇನೋ? ಹೌದಪ್ಪ, ನಿನ್ನ ಹೆಸರಿಗೆ ಅದ ಖರೇ. ಆದ್ರ ಮೊದಲು ಕೂಡ ಒಬ್ಬರ ಹೆಸರಿಗಿತ್ತು. ಅವ್ರ ಹೆಸರು ಕಾಟ್ ಒಡೆದ ಇವತ್ತು ನಿನ್ನ ಹೆಸರು ಬರೆದಾರ, ಮುಂದ ನಿನ್ನ ಹೆಸರು ಕಾಟ್ ಒಡೆದು ಮತ್ತೊಬ್ಬಂದು ಬರೀತಾರ. ನಾವು ಬಂದಾಗಲೂ ಈ ಭೂಮಿ ಇರ್ತದ, ನಾಳೆ ಈ ಭೂಮಿ ಮೇಲೆ ಬದುಕು ಮಾಡಿ ನಾವು ಹೋಗೋ ಮುಂದಲೂ ಕೂಡ ಈ ಭೂಮಿ ಇಲ್ಲೇ ಇರ್ತದ. ಅಲ್ಲವರು ಹೇಳ್ತಾರ, ಭೂಮಿ ನಿನ್ನದಲ್ಲ, ನಿಂದಲ್ಲಪ್ಪ, ಸತ್ಯ, ಸುಳ್ಳಲ್ಲ ಅದು. ಹಿಂಗ ತಿಳ್ಕೊಂಡೇ ಬದುಕಬೇಕು. ಮತ್ತ ನಮ್ಮ ಭೂಮಿಯಾಗ ನಾವು ನಿಂತ್ಕೊಂಡು ನಂದಲ್ಲ ಅಂದ್ರ ಬರ್ತಾರ, ನಂದನ್ನೋ ಮಂದಿ ಬರ್ತಾರ. ಅದು ಇಲ್ಲಂತೀರಿ ಏನ್ ಜಗತ್ನಾಗ? ಇಟ್ಟಂದ್ರೂ ಸಾಕು. ಇಲ್ಲದ್ದು ತಮದು ಮಾಡ್ಕೊಳ್ಳೋ ಕಾಲದೊಳಗೆ ನಾವು ಬದುಕಾಕತ್ತೀವಿ. ಮತ್ತ ತನ್ನದಿದ್ದವನ ನಿಂತ್ಕೊಂಡು ಬದುವಿನಾಗ ಮನಿ ನಂದಲ್ಲ, ಹೊಲ ನಂದಲ್ಲ ಹಿಂಗನ್ಲಿ ನೋಡ್ರಿ. ಹಂಗಾರ ನಡಿ ಹೊರಗಂತಾರ ಅವ್ರು. ಸರಿ, ನಾವು ಬರೋರದೀವಿ. ಹೆಂಗಿರ್ಬೇಕು ಬದುಕಿನೊಳಗೆ ಶರಣ ಹೇಳ್ತಾರ, ಇರು. ಆದ್ರ ಒಳಗ ಅಲ್ಲಮ ಪ್ರಭುದೇವರ ವಿಚಾರ ತುಂಬಕೋ, ಇದು ನಂದಲ್ಲ. ಅವ ಕೊಟ್ಟಿದ್ದು ನಂದಲ್ಲ. ಇರೋತನ ಅಷ್ಟೇ. ಎಂತ ಅದ್ಭುತ ಮಾತಲ್ಲ ಇದು. ವಿಚಾರ ಮಾಡಿ. ನಂದಂತ ಬಡದಾಡಿದವರೆಲ್ಲ ಹೋಗ್ಯಾರ. ಒಂದೇ ತಾಯಿಯ ಹೊಟ್ಟೆಯಾಗ ಹುಟ್ಟ್ಯಾರ, ಒಡ ಹುಟ್ಟಿದವರಾಗಿ ಹುಟ್ಟ್ಯಾರ. ಪಾಪ ಹೋಗೋ ಮುಂದ ಇವನಿಗೊಂದು 10 ಎಕರೆ ಅವನಿಗೊಂದು 10 ಎಕರೆ ಮಾಡಿ ಹೋದ್ರು. ಇಬ್ರದು ಭಾಗ ಮಾಡೋ ಮುಂದ ನಡಬರ್ಕೊಂದು ಕಲ್ಲಿಟ್ಟು ಹೋದ್ರು. ಅವ್ರು ಇದು ನಿಂದು, ಇದು ಅವಂದು. ಒಂದಿನ ಇವ ಸರಿಸ್ತಾನ, ಒಂದಿನ ಅವ ಸರಿಸ್ತಾನ. ನಡಬರ್ಕಿದ್ದು ಕಲ್ಲ. ಆ ಕಡೆ ಸರಿಸಿ ಅವ ಅಂತಾನೆ ಇದು ನಂದು ಅಂತಾನ, ಕಾಲಿಲಿ ಗುದ್ದಿ. ಅದು ಕೆಳಗಿದ್ದು ಭೂಮಿ ಅಂತದ. ನಿನ್ನಂಗ ಗುದ್ದಿ ಒದ್ದವರೆಲ್ಲ ನನ್ನ ಗುದ್ನ್ಯಾಗ ಬಂದು ಕೂತಾರೆ.
ಈಗ ಒದಿ ಮೈಯಾಗ ಕಸು ಇರೋತನ ನಂದು ಅಂತ ಒದಿ. ಒಂದು ದಿನ ನಿನ್ನ ಕಸು ತೀರಿದ ಮೇಲೆ ನಿನ್ನ ಒಳಗ ಹಾಕೊಂಡು ನಾ ಮ್ಯಾಲ ಕುಂತು ನಗತೀನಿ ಅಂತದ ಭೂಮಿ, ನಗತೀನಿ ಅಂತದ ಭೂಮಿ. ಸಂಸ್ಕೃತದೊಳಗ ಬಹಳ ಚಂದ ಒಂದು ಮಾತು ಹೇಳ್ತಾರ, ಭೂಮೌ ಹಸಂತಿ, ಭೂಮೌ ಹಸಂತಿ. ಅದು ನಗತಾರ. ಎಂತ ಹುಚ್ಚದಿಯೋ, ನಂದ ನಂದ ನಂದಂತ ಬಡದಾಡಿದವರೆಲ್ಲ ಹೋಗ್ಯಾರ. 100 ಎಕರೆ ಇದ್ರೂ ಕೂಡ ಕೊನೆಗೆ ಅವರಿಗೆ ನಾ ಕೊಟ್ಟ ಜಾಗ ಎಟ್ಟು ಅಂದ್ರ ಹಿಂಗ 6 ಹಿಂಗ 3. 60 ಎಕರೆ ಇದ್ರೇನು, 30 ಎಕರೆ ಇದ್ರೇನು, ಅದು ಹೋದ ಮೇಲೆ ಇದ್ದಾಗ ಹೊಲದ ತುಂಬ ಅಡ್ಡಾಡಿ ಮೆರೆದಿದಿ ಕರೆ, ಹೋದ ಮೇಲೆ ಇದ್ದವ್ರಂತಾರ ಅಲ್ಲಿ ಕೊನೆಗೆ ಮೂಲ್ಯಾಗ ತೋಡಿಸಿವ್ರಿ, ಅಲ್ಲೇ ಇಡೋದ್ರಿ ಅದನ್ನ. ನಡಬರಕ್ ಸಹಿತ ಬೇಡ, ಮಗನ್ನ ಒಯ್ದಲ್ಲಿ ಮೂಲ್ಯಾಗ. ಎಷ್ಟು ವಿಚಿತ್ರ ಅಲ್ಲ. ಪ್ರಭುದೇವರು ಸುಳ್ಳು ಹೇಳಿದ್ರೇನೋ, ಸತ್ಯವನ್ನೇ ಹೇಳ್ತಾರ. ನಿನ್ನದಲ್ಲ, ನಿನ್ನದಲ್ಲ. ಕಾರಣ ತಾಯಿಯ ಗರ್ಭದಿಂದ ಜಗತ್ತಿಗೆ ಹುಟ್ಟಿ ಬರುವಾಗ ಬರಿಗೈಯಿಂದ ಬಂದ ಮಾನವ, ಕೊನೆಗೊಂದು ನೀನು ಬರಿಗೈಯಿಂದಲೇ ಹೋಗಬೇಕು. ಬರುವಾಗ ತಂದಿಲ್ಲ, ಹೋಗೋ ಮುಂದೆ ಒಯ್ಯೋದಿಲ್ಲ. ಹಾಗಾಗಿ ಈ ಭೂಮಿ ನಿನ್ನದಲ್ಲ, ನಿನ್ನದಲ್ಲ. ಎಷ್ಟು ಕಿಮ್ಮತ್ತಿನ ಮಾತು. ಯಾವನೋ ಒಬ್ಬ ರಾಜ ಡಂಗುರ ಹೊಡೆಸಿದ್ನಂತ. ಏನಂತ ಡಂಗುರ? ಕೇಳಿರಿ ಕೇಳಿರಿ ಪ್ರಜೆಗಳೇ, ಸೂರ್ಯ ಉದಯಕ್ಕೆ ಅರಮನೆಯ ಮಹದ್ವಾರದಿಂದ ಒಂದು ಓಟದ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ನೀವು ಸೂರ್ಯ ಅಸ್ತಂಗತನಾಗುವವರೆಗೆ ಎಷ್ಟು ಓಡ್ತೀರೋ ಅಷ್ಟೆಲ್ಲ ಭೂಮಿ ನಿಮ್ಮದಾಗುತ್ತೆ. ಹಿಂಗೆಲ್ಲಿಯಾದ್ರೂ ಸರ್ಕಾರ ಏನಾದ್ರೂ ಕಾನೂನು ಮಾಡಿತಂದ್ರೆ ನಮ್ಮ ಮಂದಿ ಓಡಾಕ ಶುರು ಮಾಡ್ತಾರೆ, ಇದ್ದಿದ್ದು ಬಿಟ್ಟು ಓಡಾಕ ಶುರು ಮಾಡ್ತಾರೆ. ಯಾಕಂದ್ರೆ ಬಿಟ್ಟು ಸಿಕ್ಕರೆ ನನಗೂ ಇರಲಿ, ನಮ್ಮ ಅಪ್ಪಗೂ ಇರಲಿ. ಹಿಂಗ ಮಾಡಿ 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 ಜನರನ್ನ ಅಜ್ಞಾನದೊಳಗೆ ತುಂಬಿ ನಮ್ಮನ್ನ ಆಳುವಂತ ನಾಯಕರು ಹೆಂಗ್ ಹುಚ್ಚಿಡಿಸ್ಯಾರಲ್ಲ. ಏನು ಭಾಗ್ಯಗಳವು, ಕೆಲಸಕ್ಕೆ ಬರದು. ದುಡಿದು ತಿನ್ನೋ ದಾರಿಯನ್ನ ತೋರಿಸ್ರಿ, ಕಾಯಕವೇ ಕೈಲಾಸ ಅನ್ನುವಂತ ಅರಿವನ್ನ ತೋರಿಸ್ರಿ. ಆ ದುಡಿಮೆಯಿಂದ ಸಮಾಜದ ಅಭಿವೃದ್ಧಿ ಮಾಡುವಂತ ಅರಿವಿನ ಜ್ಞಾನವನ್ನ ಕೊಡ್ರಿ. ಪುಕ್ಕಟ್ಟೆ ಕೊಡುವ ಕೆಲಸವನ್ನ ಸಮಾಜದೊಳಗೆ ಮಾಡಬೇಡ್ರಿ. ಅದರಿಂದ ಮನುಷ್ಯ ವಿಕಾರ ಹೊಂದುತ್ತಾ ಇದ್ದಾನ. ಎಷ್ಟು ಯೋಜನೆಗಳು ಬಂದಾವ, ಒಂದೇ ಎರಡೇ. ಇವತ್ತು ಪೇಪರ್ ನೋಡಿರ್ಬೇಕು ನೀವೆಲ್ಲ. ನಮ್ಮ ಶಾಲೆ ಹುಡುಗರು ಕಾಲಾಗ ಬೂಟ್ ಹಾಕೊಂಡಾವ, ಒಬ್ರಿಗೆ ಹೆಚ್ಚಾಗ್ಯದ, ಒಬ್ರಿಗೆ ಕಡಿಮೆ ಆಗ್ಯದ. ಅದಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಅವ್ರು ಬೂಟ್ ಕಳಿಸ್ತಾರ, ಇವರು ಅಳತೆ ಅಂತ ತಗೊಂಡು ಹೋಗಿರ್ತಾರ. ಅವರು ಅವು ಎತ್ತರ ಬೂಟ್ ಹಾಕೊಂಡು ಅವು ಇವತ್ತು ಫೋಟೋ ಕೊಟ್ಟಾವ ಪೇಪರ್ಕ್. ಏನು ಯೋಜನೆಗಳು! ಸಾಕ್ಸ್ ಕೊಟ್ಟೆ, ಬೂಟ್ ಕೊಟ್ಟೆ, ಅಂಗಿ ಕೊಟ್ಟೆ, ಚಡ್ಡಿ ಕೊಟ್ಟೆ, ಲಗ್ನ ಮಾಡಿದೆ, ತಾಳಿ ಕೊಟ್ಟೆ, ಲಗ್ನ ಮಾಡಿದವರಿಗೆ ಪಿಕ್ನಿಕ್ ಹೋಗಿ ಬರಕ್ ₹1,00,000 ಕೊಟ್ಟೆ. ಮುಂದೆ ಮಕ್ಕಳ ಮರಿಯನ್ನು ನೀವ ಕೊಟ್ಟು ಬಿಡ್ರಿ ಆ ಕಡೆ. ಎಷ್ಟು ವಿಚಿತ್ರ ಇದು! ಯಾವುದನ್ನ ಕೊಡಬೇಕು, ಯಾವುದನ್ನ ಬಿಡಬೇಕು. ನಮ್ಮ ಜನ ಹೀಗಾಗಿ ಹಳ್ಳಿಗಳಲ್ಲಿನೂ ಕೂಡ ಇಂಥ ಮೂರ್ಖರು ಹುಟ್ಟುತ್ತಾ ಇದ್ದಾರಲ್ಲ. ಇದು ಅಲ್ಲ, ಇದು ಅಲ್ಲ ಯೋಜನೆ, ಇದು ಅಲ್ಲ ಸಮಾಜವನ್ನು ತಿದ್ದುವಂತ ಕೆಲಸ, ಇದು ಅಲ್ಲ ರಾಷ್ಟ್ರವನ್ನು ಕಟ್ಟುವಂತ ಕೆಲಸ. ವಿಚಾರ ಮಾಡುವಂತ ಮಾತುಗಳು. ಈ ಅಪರೂಪದ ಪ್ರಜ್ಞೆ ಇವತ್ತು ನಮಗೆ ಬರಬೇಕು. ಇಲ್ಲೇ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ರಿ ನೀವು. ನಮ್ಮಲ್ಲಿ ಏನೇನು ಯೋಜನೆಗಳದಾವ ಅದನ್ನು ಮಹಾರಾಷ್ಟ್ರದೊಳಗೆ ಯಾರು ಸಹಿ ಅನ್ನೋದಿಲ್ಲ. ಅಲ್ಲಿ ಆ ತರದ ಯೋಜನೆಗಳನ್ನು ಮಾಡೇ ಇಲ್ಲ. ಅಲ್ಲಿ ಸರ್ಕಾರಿ ಶಾಲೆಗಳೇ ವಿಶೇಷವಾಗಿ ಇಲ್ಲ. ಪ್ರೈಮರಿ ಬಿಟ್ರೆ ಇನ್ನೊಂದು ಸರ್ಕಾರಿ ಶಾಲೆ ಸಿಗೋದಿಲ್ಲ ಅಲ್ಲಿ. ಕಾರಣ ಎಲ್ಲರೂ ಪರಿಶ್ರಮ ಪಟ್ಟು ಮಕ್ಕಳಿಗೆ ಓದಿಸ್ಬೇಕು, ತಾವು ಕಾಯ ಕಷ್ಟ ಮಾಡಬೇಕು, ತಮ್ಮ ಜೀವನದ ಒಂದು ಕೌಟುಂಬಿಕ ಜವಾಬ್ದಾರಿ ಅವರಿಗೆ ಬರಬೇಕು ಅನ್ನುವಂಥ ಪ್ರಜ್ಞೆ ಅಲ್ಲಿ ಅದ. ನಾವು ಪ್ರತಿಯೊಂದನ್ನು ಇವತ್ತು ಹಳ್ಳಿಗಳಲ್ಲಿ ನೋಡಿ ನೋಡಿ ನಮಗ ಇಷ್ಟು ರೋಷ ಹೋಗ್ಯದಲ್ಲ. ಇವತ್ತು ಆಹಾರ ಧಾನ್ಯದ ಭಾಗ್ಯ ಕೊಟ್ಟ ಮೇಲೆ ಬಹಳ ಜನ ವಯಸ್ಸಿದ್ದ ಯುವಕರು ದುಡಿಯೋದು ಬಿಟ್ಟಾರ. ಅದನ್ನ ತಂದು ಹಾಕಿದ್ರೇನ, ಆರಾಮ್ ತಿರುಗಿದ್ರೇನ, ಮನೆಯಾಗ ಕಷ್ಟಕ್ಕಾಗಿ ಪಾಪ ಮನೆಯೊಳಗಿರುವಂತ ಹೆಂಗಸರು ಕೂಲಿ ನಾಲಿ ಮಾಡಿ ಬದುಕುವಂತ ದುಃಖದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇಲ್ಲ ಅಂದ್ರೆ ನಮ್ಮ ನಾಡಿನ
ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತಂದ್ರ ನಮ್ಮನ್ನ ವಿಚಾರ ಮಾಡ್ಲಾರ್ದಂಗ ಅವ್ರು ಇಡಾಕ ಪ್ರಯತ್ನ ಪಡ್ತಾರ. ಅವರು ಮೋಜು ಮಸ್ತಿಯೊಳಗ ಬದುಕನ್ನ ಕಳೀತಾರ. ಏನೆಲ್ಲ ಗಳಿಸ್ಕೋತ ಅವರು ಹೋಗ್ತಾರ. ಅವ್ರ ವಂಶವೇ ರಾಜಕೀಯ ವಂಶ ಆಗ್ತಾ ಹೋಗ್ತದ. ಆದರೆ ಜನಗಳಿಗೆ ಏನು ಕೊಡಬೇಕು ಅದನ್ನಿಟ್ಟು ಒಗೆದು ಬಿಟ್ರೆ ಇವು ಇಷ್ಟ ಇರ್ತಾವಂತ ತಿಳ್ಕೊಂಡು ಇವತ್ತು ಮಹದಾಯಿ ಹೋರಾಟ, ದಯಾಮರಣದ ಹೋರಾಟದವರೆಗೆ ಬಂದರೂ ಕೂಡ ಕಣ್ಣು ಕಾಣೋದಿಲ್ಲೇನು, ಕಿವಿ ಕೇಳೋದಿಲ್ಲೇನು, ನಿಮಗೆ ಕರಳಿಲ್ಲೇನು? ರೈತರ ಹಿತಕ್ಕಾಗಿ ನಾವು ಅನ್ನುವಂಥ ದೊಡ್ಡ ದೊಡ್ಡ ಘೋಷಣೆಯನ್ನು ಮಾಡುವಂತ ವಿಚಿತ್ರ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಲ್ಲ. ಬಹಳ ವ್ಯಥೆ ಅನ್ನಿಸ್ತದೆ. ಪುಕ್ಕಟ್ಟೆ ಸಿಕ್ಕರೆ ಏನೆಲ್ಲ ಅನ್ನುವಂಥ ರೀತಿಯೊಳಗ ಜಗತ್ತು ದಾಹದೊಳಗಿರ್ತದ. ಇವ ರಾಜ ಡಂಗರ ಸಾರಿಸಿದ್ದ, ಇವ ಓಡಿದ 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 ಓಡಿದ. ಹೊತ್ತು ಮುಳುಗೋ ತನ ಎಷ್ಟು ಓಡ್ತೀರಿ ಅಷ್ಟೆಲ್ಲ ನಿಮಗ ಅಂದಿದ್ದವ. ಅದ್ರಾಗ ಒಬ್ಬ ತಲೆ ಕೆಡಿಸ್ಕೊಂಡು ಓಡೋ ಮುಂದೆ ಹಿಂಗಿಂದು ತಿರುಗಿ ನೋಡ್ತಿದ್ದ. ಅವ್ರು ಬರಾಕತ್ಯಾರ, ಅವ್ರಿಗಿಂತ ಮುಂದೆ ಹೋದ್ರೆ ಜಾಸ್ತಿ ಸಿಗುತ್ತಂತಿದ್ದ. ಓಡ್ದ ಓಡ್ದ, ನೀರಿಲ್ಲ, ಅನ್ನ ಇಲ್ಲ, ಆರೋಗ್ಯದ ಸ್ಥಿತಿ ಸರಿ ಇಲ್ಲ. ಓಡಿ 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 ಕೊನೆಗೆ ಹೊತ್ತು ಮುಳುಗೋ ಮುಂದೆ ಕೊನೆಗೆ ಹೋಗಿ ಏನು ಬಿದ್ದ, ಅಲ್ಲೇ ಹೋದ. ಓಡಿದ್ದೊಟ್ಟು ಸಿಗ್ಲಿಲ್ಲ, ಬಿದ್ದಲ್ಲಿ ಎಟ್ಟು ಬಿದ್ದಿದ್ದ ಅಟ್ಟ ತೋಡಿ ಅದ್ರ ಹೋಗುದ್ರ ಅವನು. ಭೂಮಿಗಾಗಿ ಓಡಿ ಏನನ್ನೂ ಪಡೆಯದೆ ಹೋದಂತ ಆ ಅಜ್ಞಾನಿಯ ವ್ಯವಸ್ಥೆಯಂತೆ ಇವತ್ತು ಮಾನವ ಸಮಾಜದಲ್ಲಿ ಇಂಥ ದಾಹಗಳನ್ನು ತುಂಬಿಕೊಂಡು ಬದುಕುವಂಥವರ ಬಗ್ಗೆ ಅಲ್ಲಮ ಪ್ರಭುಗಳು 900 ವರ್ಷಗಳ ಹಿಂದೆ ಎಂಥ ಸ್ಪಷ್ಟವಾದ ಮಾತನ್ನು ಹೇಳ್ತಾರಂದ್ರ, ಬಲ್ಲವರಿಗೆ ಈ ತಾಕತ್ತು ಬರ್ತದೆ ವಿನಃ ಎಲ್ಲರಿಗೂ ಈ ತಾಕತ್ತು ಬರೋದಿಲ್ಲ. ನಿನ್ನದಲ್ಲ ಅನ್ನಕ ತಾಕತ್ತು ಯಾರಿಗೆ ಬರ್ತದೆ ಹೇಳಿ? ಮನೆಯಾಗ ಮಕ್ಕಳು ತಪ್ಪು ಮಾಡಿದರೆ ಜಲ್ದಿ ಹಡದವರು ತಪ್ಪು ಮಾಡ್ತಿ ಅಲ್ಲ ಅನ್ನೋಟ್ ತಾಕತ್ತು ಇವತ್ತು ಉಳಿದಿಲ್ಲ. ಅಂದ್ರೆ ಎಲ್ಲಿ ಹೋಗ್ತಾವೋ ಏನು, ಅಂದ್ರೆ ಏನು ಮಾಡ್ಕೋತಾವೋ ಏನು. ವಾತಾವರಣ ಹೆಂಗಾಗ್ಯದ ನೋಡ್ರಿ, ಎಷ್ಟು ಸಂಕುಚಿತ ಆಗ್ತಾ ಇದ್ದೀವಿ ನಾವು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಸಂಪತ್ತು ನಿನ್ನದೇನು? ನೀ ತಗೊಂಡು ಬಂದೇನು? ಇಲ್ಲ. ಬರುವಾಗ ಬರಿಗೈಯಿಂದ, ಹೋಗುವಾಗ ಬರಿಗೈಯಿಂದ. ಬೆತ್ತಲೇ ನಿಂಬಪ್ಪೆ, ಬೆತ್ತಲೇ ನಿಂಪೋಪೆ, ನಡುವೆ ವಸ್ತ್ರ ಒಡವೆ ವೇಷಗಳು. ಚಟ್ಟಕ್ಕೇರಿಪ ಮುನ್ನ ಈ ಕಂತೆಗಳ ಬಿಸುಡೋ ಮರುಳ ಮುನಿಯ. ಮಂಕುತಿಮ್ಮನ ಕಗ್ಗದಂಗೆ ಇನ್ನೊಂದು ಮರುಳ ಮುನಿಯ ಅನ್ನೋದನ್ನು DVG ಬರ್ದಾರ. ಅದ್ರಾಗ ಇದನ್ನು ಹೇಳ್ತಾರೆ, ಆ ಗ್ರಂಥದೊಳಗೆ ಇದನ್ನು ಹೇಳ್ತಾರೆ. ಮರುಳ ಮುನಿಯ, ಎರಡು ಚಂದ ಶಬ್ದಗಳಿವೆಲ್ಲ. ತಿಳಿದು ಬಾಳು, ಅರಿತು ಬಾಳು, ಇದು ನಿನ್ನದಲ್ಲ. ಇರೋತನ ಎಲ್ಲ ಹಾಕೊಳಕ್ ಮಾಡಾಕ್ ಎಲ್ಲರಿಗೂ ಅಧಿಕಾರ ಅದು. ಬೆಕ್ಕದೊಟ್ಟು ಹಾಕೋರಿ, KG ಗಟ್ಲೆ ಹಾಕೊಳ್ರಿ, ಮೈ ಮ್ಯಾಗ ಬೇಡ ಅಂತಾರೆ ಯಾರು. ನೀನು ಹುಟ್ಟಿದಾಗ ತೊಟ್ಟದಾಗ ಹಾಕಿ ಹೆಸರಿಟ್ಟಾಗ ನಿನಗೊಂದು ಅಂಗಿಯನ್ನು ತೊಡಸಿದ್ರು, ಆ ಅಂಗಿಗೂ ಜೇಬಿರಂಗಿಲ್ಲ. ಇತ್ತಿತ್ಲಾಗ ಫ್ಯಾಷನ್ ಒಲ್ಯಾಕತ್ತಾರ, ಆ ಮಾತು ಬೇರೆ. ಮೊದಲೇನು ಅಂಗಿ ತೊಡಸ್ತಿದ್ರಲ್ಲ, ಕಸಿ ಅಂಗಿ ಎದ್ದಂಗೆ ಇರ್ತಿದ್ವು, ಅವಕ್ಕೆ ಜೇಬ್ ಇರ್ತಿದ್ದಿಲ್ಲ. ಯಾಕಂದ್ರ ಖಾಲಿ ಬಂದಿದ್ದು ಹಿಂಗ ಕೊನೆಗೆ ಹೋಗೋ ಮುಂದೆ ಇದ ಡ್ರೆಸ್ ಕೊನೆಗೆ ಅನ್ನೋ ಸಲುವಾಗಿ ಅಂತದ ಹಾಕ್ತಿದ್ರು. ನೋಡಿ ಎಷ್ಟು ಅಪರೂಪದ ಬದುಕಿನ ಸತ್ಯ ಇದೆಯಲ್ಲ. ನಿನ್ನದಲ್ಲ, ಇದು ಭೂಮಿಯೊಳಗೆ ಸಿಗುವಂತ ಹೇಮ ಸಂಪತ್ತು. ಏನೆಲ್ಲ ಸಂಪತ್ತನ್ನು ಇವತ್ತು ನಾವು ಕ್ರೋಢೀಕರಣ ಮಾಡಿಕೊಂಡು ಇಟ್ಟೀವಿ ಅಂದ್ರೂ ಕೂಡ ಈ ಜಗತ್ತಿಗೆ ಬಂದ ಮೇಲೆ ಅವ ಕೊಟ್ಟ ಬುದ್ಧಿಯನ್ನು ಉಪಯೋಗ ಮಾಡಿ 1ಕ್ಕೆ 2, 2ಕ್ಕೆ 4, 4ಕ್ಕೆ 8, 8ಕ್ಕೆ 16 ಹಿಂಗೇನೇನೋ ಮಾಡಿ ಕೂಡಿಸ್ಕೊಂಡು ಕುಂತೀವಲ್ಲ. ಇದು ನಡವರ್ಕ್ ಇಲ್ಲಿ ಬಂದ ಮೇಲೆ ಬಂದದ್ದು, ಹೋಗೋ ಮುಂದ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗೋದು. ಬಂಗಾರೇನು ಆಕಾಶದಿಂದ ಬಿದ್ದದೇನು? ಭೂಮಿಯೊಳಗೆ ಸಿಗುವಂತ ಧಾತು ಅದು. ಇವತ್ತು ಕನ್ನಡ ನಾಡಿನೊಳಗ ಬಂಗಾರದ ಅಪರೂಪವಾಗಿರುವಂತ ಸಂಪತ್ತು ಸಿಗುವಂತ ನಾಡು ನಮ್ಮದು. ಕೋಲಾರದೊಳಗ ಚಿನ್ನದ ಗಣಿ ಇವತ್ತದು ಮುಚ್ಚೋತ್ ಇಲ್ಲ, ಅಲ್ಲಿ ಕೊರತೆ ಆಯ್ತು. ಇವತ್ತು ಒಂದೇ ಒಂದು ಉಳಿದದ, ನಾವೆಲ್ಲ ಬಂಗಾರ ನಾಡಿನವ್ರಿ. ನಮ್ದು ರಾಯಚೂರು ಜಿಲ್ಲಾ, ನಮ್ಮ ತಾಲೂಕಿನಾಗ ಬಂಗಾರ ಸಿಗ್ತದ, ಆದ್ರೆ ನಮ್ಮ ಹತ್ರ ಏನಿಲ್ಲ. ಆ ಮಾತು ಬೇರೆ.
ನಮ್ಮೂರಿಗೆ ಬಹಳ ಸಮೀಪ 20 ಕಿಲೋಮೀಟರ್ ದೂರದಾಗ ಹಟ್ಟಿ ಚಿನ್ನದ ಗಣಿ ಅಂತ ಚಿನ್ನದ ಗಣಿ ಅದ. ಇವತ್ತು ಪ್ರತಿನಿತ್ಯ ಹಟ್ಟಿ ಚಿನ್ನದ ಗಣಿಯೊಳಗ 5 kg ಬಂಗಾರ ತೆಗಿತಾರ ಎವ್ರಿ ಡೇ. ಹಂಗಿರಬೇಕು ಭೂಮಿಯಾಗ ಸಿಗುವಂತ ಅಪರೂಪದ ಧಾತು ಅದು. ಈ ಮಾತನ್ನು ಬಸವಣ್ಣನವರು ಅಂದೇ ಹೇಳ್ಯಾರ 900 ವರ್ಷಗಳ ಹಿಂದೆ. ಇದು ವಿಜ್ಞಾನ ಬೆಳೆದ ಮೇಲೆ, ತಂತ್ರಜ್ಞಾನ ಬೆಳೆದ ಮೇಲೆ ನಮಗೆ ಈಗ ಗೊತ್ತಾಗ್ತದ ಸತ್ಯ. ಆದ್ರೆ ಅಂದಿನ ದಿನಮಾನದೊಳಗ ಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರ, ಕಲ್ಲಲ್ಲಿ ಹೊನ್ನುಂಟು. ಎಂತ ವಿಜ್ಞಾನಿ ಇರಬೇಕ್ರಿ ಬಸವಣ್ಣ, ಎಂತ ಸೃಷ್ಟಿಯ ಸತ್ಯದ ಸುಜ್ಞಾನವನ್ನು ತುಂಬಿಕೊಂಡು ಈ ಮಾತನ್ನು ಹೇಳ್ತಾರ. ಒಂದು ಸಣ್ಣ ವಚನದೊಳಗೆ ಹೇಳ್ತಾರ, ಕಲ್ಲೊಳಗೆ ಹೊನ್ನುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಯನು. ಎಷ್ಟು ಅದ್ಭುತ ಅಲ್ಲ. ಭೂಮಿಯೊಳಗೆ ಎಲ್ಲ ಇಟ್ಟಾನವ. ತಾಮ್ರ ಇಟ್ಟಾನ, ಅದಿರಿಟ್ಟಾನ, ಕಬ್ಬಿಣ ಇಟ್ಟಾನ, ಹಿತ್ತಾಳೆ ಇಟ್ಟಾನ. ಇವತ್ತು ಮಣ್ಣಿಗೆ ಕೋಟಿ ಕೋಟಿ ಕಿಮ್ಮತ್ತು. ಸೃಷ್ಟಿಯೊಳಗ ಅವ ಮಾಡಿದ್ದಕ್ಕೆ ಎಷ್ಟು ಬೆಲೆ ಅದ ವಿಚಾರ ಮಾಡಿ. ಸೃಷ್ಟಿಕರ್ತನ ಲೀಲಾ ಇದು. ಇವತ್ತು ಡೀಸೆಲು, ಪೆಟ್ರೋಲು, ನೀವು ಬಳಸುವಂತ ಸಿಲಿಂಡ್ರು ಅದೇನು ಆಕಾಶದಿಂದ ಬೀಳ್ತದೇನು? ಅದೆಲ್ಲ ಭೂಮಿಯೊಳಗೆ ಸಿಗುವಂಥದ್ದು. ಇವತ್ತು ಅರಬ್ ಕಂಟ್ರಿಗಳಿಗೆ, ಇಸ್ಲಾಂ, ಇರಾಕ್, ಇರಾನ್ ಆ ಕಂಟ್ರಿಗಳಿಗೆ ಹೋಗಿಬಿಟ್ರ ನೀರಿಗಿಂತ ಹೆಚ್ಚು ನಮಗೆ ಸಿಗುವಂಥದ್ದು ಅದೇ ಧಾತು, ಪೆಟ್ರೋಲ್. ವಿಚಾರ ಮಾಡು. ಹಾಗಾಗಿ ಪ್ರಭುದೇವರು ಎಂಥ ಸೂಕ್ಷ್ಮ ಸಿದ್ಧಾಂತವನ್ನು ಹೇಳ್ತಾರಂದ್ರ, ಇದು ಯಾವುದು ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಯಾವುದು ನಿನ್ನದಲ್ಲ.